ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಕಡಲೆ ಬೀಜ ಚಟ್ನಿ ಮಾಡಿ ತೋರಿಸ್ತೀನಿ. ಇದು ಜೋಳದ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಬೌಲ್ನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿರ್ತಾರ. ಇವಾಗ ಒಂದು ಕೆಸರು ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಓಕೆನಾ? ಚೆನ್ನಾಗಿ ಫ್ರೈ ಆಗಲಿ. ಈ ಥರ ಗರಿ ಗರಿ ಥರ ಆಗಬೇಕು ಫ್ರೆಂಡ್ಸ್. ಕರಿಬೇವಿನ ಸೊಪ್ಪು ಮತ್ತು ಕಡಲೆ ಬೀಜನೂ ಅಷ್ಟೇ ಸೀದೋಗೋ ಥರ ಮಾಡ್ಕೊಬೇಡಿ. ನೋಡ್ತಿರ್ಬೋದು ನೀವು, ಕಲರ್ ಚೇಂಜ್ ಆಗಿದೆ. ಈ ಥರ ಕರ್ರಗೆ ಮಾಡಬೇಡಿ. ನೋಡ್ತೀರ, ಚೆನ್ನಾಗಿ ಹುರ್ಕೋಬೇಕು ನಾವು ಹದವಾಗಿ. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ತಿನ್ಬೋದು, ನೀವು ಚಪಾತಿ ಜೊತೆ ತಿನ್ಬೋದು. ಟೈಮ್ ಅಕಸ್ಮಾತ್ ಸಾಂಬಾರಿಲ್ಲ ಅಂದರೆ ಚಟ್ನಿ ಪುಡಿ ಜೊತೆಯಲ್ಲಿ ಆರಾಮಾಗಿ ಅನ್ನನೇ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಓಕೆನಾ? ಸಾಂಬಾರಿಲ್ಲ, ಇವಾಗೆಲ್ಲೋ ಊರಿಗೆ ಹೋಗ್ಬಿಟ್ಟು ಬಂದಿರ್ತೀವಿ, ಆಗ ಸಾಂಬಾರಿಲ್ಲ ಅಂದರೆ ಚಟ್ನಿ ಪುಡಿನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಆರಾಮಾಗಿ ನಾವು ತಿನ್ಬೋದು ಫ್ರೆಂಡ್ಸ್. ಓಕೆ, ಈ ಥರ ಮಾಡಿಟ್ಕೊಡಿ ನೀವು. ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಿರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ಅದಕ್ಕೆ ನಾವು ಹುರ್ಕೊಳ್ಬೇಕು. ನೋಡ್ತಿರ್ಬೋದು ಇವಾಗ ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ಈ ಥರನೇ ಹುರ್ಕೋಬೇಕು ನೀವು. ತುಂಬ ಸೀಸೋದು ಆ ಥರ ಮಾಡಿದ್ರೆ ಕಹಿ ಥರ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರನೇ ಹುರಿದಿಟ್ಕೊಡಿ ನೀವು. ಇವಾಗ ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಮತ್ತು ಹಿಂಗು, ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾಯಿದ್ದೀನಿ. ನೋಡ್ತಿರ್ಬೋದು ಹಿಂಗು. ಇದು ಕ್ರಿಸ್ಟಲ್ ಥರ ಇರುತ್ತೆ. ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಂಗನ್ನು. ಮತ್ತು ಇದು ಜೀರಿಗೆ ಫ್ರೆಂಡ್ಸ್, ಅದೊಂದು ಸ್ಪೂನ್ ಅಷ್ಟು ಹಾಕ್ಕೊಡಿ. 1 ಸ್ಪೂನ್ ಜೀರಿಗೆ. ನೋಡ್ತಿರ್ಬೋದು, ಕಾಣಿಸ್ತಾ ಇಲ್ಲ ವೀಡಿಯೋಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಮನೆಯಲ್ಲೇ ಮಾಡೋದು. ಇದು ಖಾರನೂ ಇದೆ ಮತ್ತು ಕಲ್ಲರು ಬರುತ್ತೆ. ಇಲ್ಲೆಲ್ಲ ಥರದ್ದು ಖಾರ ಇರಲ್ಲ. ಆ್ಯಕ್ಚುಲಿ ಇದು ಖಾರ ಇದೆ. ನಾನು ಒಂದು 2-2.5 ಸ್ಪೂನ್ ಅಷ್ಟು ಹಾಕ್ಕೊತೀನಿ, ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ರುಚಿ ನೋಡಿಕೊಂಡು ನಾವು ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು. ಒಂದು ಅರ್ಧ ಚಮಚದಷ್ಟು, 1/4 ಚಮಚದಷ್ಟು ಹಾಕ್ಕೊಳ್ತೀನಿ ನಾನು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಘಮ ತುಂಬಾ ಚೆನ್ನಾಗಿರುತ್ತೆ. ತೊಳೆದ್ಬಿಟ್ಟು ಒರೆಸಿ ಹಾಕ್ಕೊಡಿ. ಮತ್ತು ಒಂದು 10-15 ಹೆಸರು ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ. ಇವಾಗ ಜಾರ್ನಲ್ಲೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ನಾವು ನಾರ್ಮಲಾಗಿ ಗ್ರೈಂಡ್ ಮಾಡ್ತೀವಲ್ಲ ಆ ಥರ ಮಾಡ್ಬೋದು ಫ್ರೆಂಡ್ಸ್. ಹಿಂದಕ್ಕೆ ಗ್ರೈಂಡ್ ಮಾಡೋದನ್ನು ನಾವು ಹಿಂದಕ್ಕೆ ತಿರುಗಿಸ್ಬೇಕು. ನಾವು ಈಗ ಮಜ್ಜಿಗೆ ಮಾಡಬೇಕಾದ್ರೆ ಇದು ಮಾಡ್ತೀವಲ್ಲ ಆ ಥರ ಮಾಡಬೇಕಾಗತ್ತೆ. ಓಕೆ, ಇವಾಗ ಎಲ್ಲದನ್ನು ಹಾಕ್ಕೊಂಬಿಡೋಣ. ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದು ತಣ್ಣಗಾದ ನಂತರ ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ಕಡಲೆ ಬೀಜ ಎಣ್ಣೆ ಥರ ಬಿಟ್ಕೊಂಡು ಅದು ಗಟ್ಟಿ ಥರ ಆಗಿಬಿಡುತ್ತೆ. ಎಣ್ಣೆ ಹೆಂಗಾಗುತ್ತೆ. ಆದಷ್ಟು ಚೆನ್ನಾಗಿ ಅದು ತಣ್ಣಗಾದ ನಂತರ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಕಲ್ಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಬರೀ ಇದನ್ನೇ ತಿನ್ಬೋದು ನಾವು. ಓಕೆನಾ? ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಸರ್ವಿಂಗ್ ಬೌಲ್ನಲ್ಲಿ ನಾನು ಹಾಕ್ಕೊಳ್ತಾಯಿದ್ದೀನಿ. ರೆಡಿ ಆಯಿತು. ಇವಾಗ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಖಾರದ ಪುಡಿನ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಂದರೆ ಮಾಡ್ಕೊಬೋದು. ನಾನು ಆಲ್ರೆಡಿ 1.5 ಚಮಚ ಹಾಕಿ ಇನ್ನೊಂದು ಅರ್ಧ ಚಮಚ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ಓಕೆ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಓಕೆ, ಚೆನ್ನಾಗಿ ಹಾಕ್ಬಿಟ್ಟು ಖಾರದ ಪುಡಿನ ಒಂದು 2 ಚಮಚ 2 ಚಮಚ ಹಾಕಿದ್ದೀನಿ ನಾನು. ಓಕೆ, ಥ್ಯಾಂಕ್ ಯು.